ದುಡ್ಡೇನ್ ಸ್ವಾಮಿ ತಲೆ ಎಡ್ಕೋ ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲೋಕಲ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ತಿಂಗಳು 18ನೇ ತಾರೀಕು ನಿಮ್ಗೆ ಗೊತ್ತಿದ್ದಂಗೆನೆ CSK ಮತ್ತೆ RCB ಮ್ಯಾಚ್ ಐತೆ. ಎಲ್ಲಪ್ಪ ಅಂದರೆ ನಮ್ಮ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಈ ವೆದರ್ ನೋಡಿದ್ರೆ ನಾವೇನೋ ಬಿಡಯ್ಯ ಈ ಸತಿ ಹೆಂಗೋ ಹೊಲ್ಟಾಗಿದ್ರು ಮನೆಗೆ, ರಿಟರ್ನ್ ಹೆಂಗೋ ಬಂದ್ರಲ್ಲಯ್ಯ ಗೆಲ್ತಾರೆ ಬಿಡು, ನಮ್ಮ ಬೆಂಗಳೂರು ತಾನೇ ಹೊಡೆದು ಬಿಸಾಕ್ತಾರೆ, ನಾಯಿ ಹೊಡೆದಂಗೆ ಹೊಡೆದು ಬಿಸಾಕ್ತಾರೆ ಅಂತ ನಾವು ಅಂದ್ಕೊಂಡಿದ್ರೆ ಇದೇನು ಸಡನ್ನಾಗಿ ವೆದರು 70 80 80 90 90 100ಕ್ಕೆ ಹೋಗಿ ನಿಂತದೆ ಮಳೆ. ಶನಿವಾರ ದಿವಸ ಮ್ಯಾಚ್ ಆಡ್ಸೋಕೆ ಬಿಡ್ತದೋ ಬಿಡಲ್ವೋ ಅಷ್ಟು ಮಳೆ ಬರೋ ಗ್ಯಾರಂಟಿ ಅದೇ ಅಂತ ವೆದರಲ್ಲಿ ನೋಡಿದ್ರೆ ಆ ಥರ ತೋರಿಸ್ತದೆ. ಆದರೆ ಇಡೀ ವರ್ಲ್ಡಲ್ಲಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಥರ ಇನ್ಯಾವ ಸ್ಟೇಡಿಯಮು ಇಲ್ಲ. ಯಾಕಪ್ಪ ಅಂದರೆ ಅದೆಷ್ಟೇ ಮಳೆ ಹೋದ್ರೂ ಸಹ ಕೇವಲ ಅರ್ಧ ಗಂಟೆಯಲ್ಲಿ ಫುಲ್ಲು ಡ್ರೈ ಆಗುವಂತಹ ಟೆಕ್ನಾಲಜಿ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಐತೆ. ಬೇರೆ ಅರ್ಧ ಗಂಟೆಯಲ್ಲಿ ಮಳೆ ಉಯ್ಲೇ ಇಲ್ಲ ಅನ್ನೋ ಲೆವೆಲ್ಗೆ ಫೀಲ್ಡ್ ಫುಲ್ ಕ್ಲಿಯರು. ಆ ಥರ ಒಳಚರಂಡಿ ವ್ಯವಸ್ಥೆ ಕೂಡ ಇದೆ, ಡ್ರೈನೇಜ್ ವ್ಯವಸ್ಥೆ ಇದೆ. ಅದೆಂಥ ಮಳೆ ಹೋದ್ರೂ ಸಹ ಕ್ಲೀನ್ ಕೃಷ್ಣಪ್ಪ ಆಗುವಂತಹ ಟೆಕ್ನಾಲಜಿ ನಮ್ಮ ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಇರೋದ್ರಿಂದ ಯಾವುದೇ ತರಹದ ಮ್ಯಾಚು ಸ್ಟಾಪ್ ಆಗ್ಬಿಡೋದಾದ್ರೆ ಇನ್ನೊಂದು ಹೇಳ್ತೀನಿ ಏನಂದರೆ, ಮಳೆ ಬಿಟ್ಟು ಬಿಡ್ದಂಗೆ ಹೋಯ್ತದ ನೋಡ್ರಿ. ಅಂದರೆ ಒಂದೇ ಸಮ ಮಳೆ ಸ್ಟಾಪೇ ಆಗದಿರ ಹೋಯ್ತದ ನೋಡ್ರಿ. ಆ ಥರ ಮಳೆ ಬಂದರೆ ಮಾತ್ರ ಮ್ಯಾಚು ಸ್ಟಾಪ್ ಆಗೋಕ್ಕೆ ಕಾರಣ ಆಗೋಯ್ತದೆ. ಇಲ್ಲ ಬಂದು ಒಂದು 2 ಓವರ್ ಇಲ್ಲ 3 ಓವರು ಚೆಂದಾಗಿ ಉಯ್ದುಬಿಟ್ಟು ಹೊರಟೋಗ್ಬಿಟ್ರೆ ಮ್ಯಾಚ್ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಲ್ಲ. ವಿತ್ ಬೇರೆ ಅರ್ಧ ಗಂಟೆ 20 ರಿಂದ 30 ನಿಮಿಷದಲ್ಲಿ ಮ್ಯಾಚು ತಿರ್ಗಾ ಫಸ್ಟಿಂದ ಸ್ಟಾರ್ಟ್ ಆಗೋ ಎಲ್ಲ ಸಾಧ್ಯತೆ ಕೂಡ ಇದೆ. ಈ ಸರಿ ಅದೇನೇ ಆಗಲಿ ಕಪ್ ನಮ್ಮದೇ. ಇದ್ರ ಬಗ್ಗೆ ನಿಮಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಗ್ಗೆ ಪೂರ್ತಿ ಕ್ಲಿಯರಾಗೆ ನಮ್ಮ ಜಾನಿ ಬೈ ಅಂದರೆ ಗೊತ್ತಲ್ಲ, ಸ್ಟಾರ್ ಸ್ಪೋರ್ಟ್ಸ್ ಕನ್ನಡದಲ್ಲಿ ಕಾಮೆಂಟ್ರಿ ಮಾಡ್ತಾರೆ ಗೊತ್ತಾ, ಜಾನಿ ಅಣ್ಣ, ಅವ್ರು ಪೂರ್ತಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಬಗ್ಗೆ ವಿವರವಾಗಿ ಹೇಳ್ತಾರೆ. ಆ ವಿಡಿಯೋ ಹಾಕ್ತೀನಿ, ನೋಡ್ಕೊಬರ್ರಿ. RCB ಅಭಿಮಾನಿಗಳಿಗೆ ಒಂದು ಕಡೆ ಖುಷಿ, ನಮ್ಮ ಟೀಮು ಪ್ಲೇ ಆಫ್ಸಿಗೆ ಬರ್ಬೋದು ಈ ಸೀಸನ್ನು. ಇನ್ನೊಂದು ಕಡೆ ಆತಂಕ, ಗುರು ಆಲ್ ಇಂಪಾರ್ಟೆಂಟ್ ಮ್ಯಾಚು 18ನೇ ತಾರೀಕು, ಅವತ್ತು ರೈನ್ ಪ್ರಿಡಿಕ್ಷನ್ ಇದೆ, 80% ಮಳೆ ಬರೋ ಸಾಧ್ಯತೆ ಇದೆ. ಸೊ ಒಂದೊಂದು ಪಾಯಿಂಟ್ ಬಂದರೆ ನಮ್ಮ ಇಡೀ ಸೀಸನ್ ಮಟಾಶ್ ಆಗ್ಬಿಡುತ್ತಲ್ಲ. 5 ವಿಕ್ಟ್ರಿ ಪಡ್ಕೊಂಡಿದ್ದೀವಿ ಲಾಸ್ಟ್ 5 ಗೇಮ್ಸಲ್ಲಿ. ಅದೆಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತಾ ಅಂದರೆ ಖಂಡಿತವಾಗ್ಲೂ ಇಲ್ಲ. ಅದಕ್ಕೆ ಸಮಾಧಾನ ಹೇಳೋಕ್ಕೆ ಬಂದಿರೋದು ನಾನು ನಿಮಗೆ. ಈ ಥರ ಸನ್ನಿವೇಶದಲ್ಲಿ ಈ ಇಂಪಾರ್ಟೆಂಟ್ ಮ್ಯಾಚ್ನ ಯಾವ ಗ್ರೌಂಡ್ ಇಡೀ ಇಂಡಿಯಾಲಿ ಹೋಸ್ಟ್ ಮಾಡ್ಬೋದು ಅಂದರೆ ಅದು ನಮ್ಮ ಚಿನ್ನದಂಥ ಚಿನ್ನಸ್ವಾಮಿ ಸ್ಟೇಡಿಯಂ. ಯಾಕಂದರೆ ಇಲ್ಲಿದೆ ಸಬ್ ಏರ್ ಡ್ರೈನೇಜ್ ಸಿಸ್ಟಮ್. ಮಳೆ ಬೀಳ್ತಾ ಇದ್ದಂಗೆ ಈ ಸಿಸ್ಟಮ್ನ ಆನ್ ಮಾಡ್ತಾರೆ. ಮ್ಯಾಟ್ರ್ ಆಫ್ ಮಿನಿಟ್ಸಲ್ಲಿ ಎಂಥ ಧಾರಾಕಾರ ಮಳೆ ಬಂದಿದ್ರೂ ಕೂಡ ಅದನ್ನು ಸಕ್ ಮಾಡಿಬಿಡುತ್ತೆ ನೀರು. ಔಟ್ಫೀಲ್ಡಲ್ಲಿ ನೀರು ನಿಲ್ದಾರಂಗೆ ನೋಡ್ಕೊಳ್ತಾರೆ. ಯಾಕಂದ್ರೆ ನಮ್ಮ ಔಟ್ಫೀಲ್ಡು ಸ್ಯಾಂಡ್ ಬೇಸ್ಡು, ಹಂಗೆ ವಾಟರ್ ಸೀಪ್ ಥ್ರೂ ಆಗ್ಬಿಡುತ್ತೆ. ಕವರ್ ಮಾಡೋದು ಕೇವಲ ಸೆಂಟ್ರಲ್ ಇರೋವಂಥ 13 ಪಿಚ್ಚು ಹಾಗೂ ಪ್ರಾಕ್ಟೀಸ್ ಪಿಚ್ಚು. ನೀವು ಗಮನಿಸಿದರೆ 4 ಪಿಚ್ ಇದೆ. ಆಪೋಸಿಟ್ ಡೈರೆಕ್ಷನ್ ಪೆವಿಲಿಯನ್ನಿಂದ ನೀವು ಲೆಕ್ಕ ಹಾಕಿದ್ರೆ ಅದನ್ನು ಮಾತ್ರ ಕವರ್ ಮಾಡಿರ್ತಾರೆ. ಮಳೆ ನಿಲ್ತಾ ಇದ್ದಂಗೆ ಸೂಪರ್ ಸಾಪರ್ ಈ ಕವರ್ ಮೇಲೆ ಓಡಿಸ್ತಾರೆ, ನೀರನ್ನ ಏನು ಹೇಳ್ತೀರಾ ಆವಿ ಮಾಡ್ತಾರೆ, ಗ್ರೌಂಡ್ನ ರೆಡಿ ಮಾಡ್ತಾರೆ. ಸೊ ಮ್ಯಾಟ್ರ್ ಆಫ್ 20 ಮಿನಿಟ್ಸಲ್ಲಿ ಮಳೆ ನಿಲ್ತಾ ಇದ್ದಂಗೆ ಅಂಪೈರ್ಗಳು ಬರ್ತಾರೆ, ಇನ್ಸ್ಪೆಕ್ಟ್ ಮಾಡ್ತಾರೆ. ಔಟ್ಫೀಲ್ಡ್ ಅಂದರೆ ಎಸ್ಪೆಷಲಿ ಗ್ರಾಸ್ ಮಳೆಯಿಂದ ಒಂಚೂರು ಒದ್ದೆ ಆಗಿರುತ್ತೆ, ಅದನ್ನು ಒಣಗಕ್ಕೋಸ್ಕರ ಯೋಚನೆ ಮಾಡ್ತಾರೆ ಅಥವಾ ಟೈಮ್ ಕೊಡ್ತಾರೆ ಅನ್ನೋದು ಬಿಟ್ಟರೆ ಎಂಥ ಮಳೆ ಬಂದರೂ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮ್ಯಾಚ್ ಆಗೋದಂತೂ ಗ್ಯಾರಂಟಿ. ಹಾಗಾಗಿ ಗ್ರೌಂಡ್ಗೆ ಹೋಗೋದು ಮರಿಬೇಡಿ, RCBನ ಚಿಯರ್ ಮಾಡೋದು ಮರಿಬೇಡಿ ಅಂತ ಹೇಳ್ತೀನಿ.